ಹಲೋ ಫ್ರೆಂಡ್ಸ್, ಪೂರ್ಣಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ಇವತ್ತಿನ ದಿವಸ ಸುಲಭವಾಗಿ ನೆನೆಸ್ಕೊಂಡಾಗ ಚಾಟ್ ಮಸಾಲಾನ ಮನೆಯಲ್ಲೇ ಹೇಗೆ ಮಾಡ್ಕೋಬೋದು, ಇದು ಎಷ್ಟು ಥರ ಉಪಯೋಗಿಸ್ಬೋದು ಅನ್ನೋದನ್ನು ಹೇಳ್ತಾಯಿದ್ದೀನಿ. ಇದಕ್ಕೆ 1-2 ಸ್ಪೂನ್ನಷ್ಟು ಧನಿಯಾ, ಅರ್ಧ ಸ್ಪೂನ್ನಷ್ಟು ಮೆಣಸು, ಮತ್ತು ಕಾಮಕಸ್ತೂರಿ ಬೀಜ ಅಂತ ಹೇಳ್ತೀವಲ್ವ ಅದು 1 ಸ್ಪೂನು, ಜೀರಿಗೆ ಅರ್ಧ ಸ್ಪೂನು, ಉಪ್ಪು ಮತ್ತು ಅಮೆಚೂರ್ ಪೌಡರ್ ಅಂತ ಸಿಕ್ಕತ್ತೆ. ನಾವು ಬೇಕಾದರೆ ಅದನ್ನು ಮಾವಿನ ಹಣ್ಣು ಇದನ್ನು ತಿರುಳನ್ನು ಒಣಗಿಸ್ಬಿಟ್ಟು ಪುಡಿ ಮಾಡಿ ಈ ಥರ ರೆಡಿ ಮಾಡ್ಕೋಬೋದು. ಮತ್ತು ಅಜ್ವಾನ್ 1 ಸ್ಪೂನ್ನಷ್ಟು, ಅರಿಶಿನ, ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ನಿಮಗೆ ಖಾರ ಬೇಕಾದರೆ 4 ಇಟ್ಕೊಳ್ಳಿ, ಇಲ್ಲಾಂದರೆ 1-2 ಸಾಕು. ಕರಿಬೇವು ಕೂಡ ಆಪ್ಷನ್ನು, ಘಮ ಅಂತಿರುತ್ತೆ ಅಂತ ನಾನು ಇಟ್ಕೊಂಡಿದ್ದೀನಿ. ನೋಡಿ, ಇದೆಲ್ಲದ್ರ ಜೊತೆಯಲ್ಲಿ ಕೆಲವರು ಸೋಂಪು 1 ಸ್ಪೂನ್ನಷ್ಟು ಹಾಕ್ತಾರೆ, ನಾನು ಹಾಕ್ತಾಯಿಲ್ಲ. ನೋಡಿ, ಇದು ಗೊತ್ತಾಯ್ತಲ್ವ, ಧನಿಯಾ, ಮೆಣಸು, ಕಾಮಕಸ್ತೂರಿ ಬೀಜ, ಜೀರಿಗೆ, ಉಪ್ಪು ಮತ್ತು ಅಮೆಚೂರ್ ಪೌಡರು, ಅಜ್ವಾನ್ ಸ್ವಲ್ಪ, ಅರಿಶಿನ, ಒಣಮೆಣಸಿನ್ಕಾಯಿ, ಕರಿಬೇವು. ಇಷ್ಟಿದ್ರೆ ನೀವು ಸುಲಭವಾಗಿ ಚಾಟ್ ಮಸಾಲ ಪೌಡ್ರನ್ನ ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ಈಗ ಒಂದು ಎಣ್ಣೆ ಅಂತೇನು ಬೇಡ, ಸುಮ್ಮನೆ ಡ್ರೈ ಆಗೇ ನೀವು ಇದನ್ನೆಲ್ಲ ಯಾವ್ಯಾವುದನ್ನು ಹುರ್ಕೊಳ್ಬೋದೋ ಅದನ್ನೆಲ್ಲ ಚೆನ್ನಾಗಿ ಬಾಣಲಿಯಲ್ಲಿ ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ. ಬಾಣಲಿನ ಕಾಯಕ್ಕಿಟ್ಟಿದ್ದೀನಿ. ಇದಕ್ಕೆ ನಾನು ಒಂದೊಂದೇ ನೋಡಿ ಧನಿಯಾ ಹಾಕಿದ್ದೀನಿ, ಮತ್ತು ಮೆಣಸು ಹಾಕಿದ್ದೀನಿ, ಆಮೇಲೆ ಈ ಕಾಮಕಸ್ತೂರಿ ಬೀಜ ಇತ್ತಲ್ಲ ಅದನ್ನು ಹಾಕಿದ್ದೀನಿ, ಜೀರಿಗೆ ಹಾಕ್ತಾಯಿದ್ದೀನಿ, ಮತ್ತು ಅಜ್ವಾನ್ ಇತ್ತಲ್ವ ಪೌಡ್ರ್ ಮಾಡ್ಕೊಂಡಿಲ್ಲ ಇನ್ನು, ಅದನ್ನು ಹಾಕಿದ್ದೀನಿ, ಒಣಮೆಣಸಿನ್ಕಾಯಿ ಮತ್ತು ಕರಿಬೇವು. ಇಷ್ಟನ್ನು ನಾನು ಒಂದೇ ಸಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ನಿಧಾನವಾಗಿ, ಅದಕ್ಕೇನು ಎಣ್ಣೆಗಿಣ್ಣೆ ಏನು ಹಾಕ್ಕೋಬೇಡಿ, ಸುಮ್ಮನೆ ಬೆಚ್ಚಗಾಗೋ ಹಾಗೆ ಒಂದು ಸ್ವಲ್ಪ ಕರಿಬೇವು ಸ್ವಲ್ಪ ಗರಿ ಅಂತ ಆಗೋ ಹೊತ್ತಿಗೆ ಎಲ್ಲ ಆಗಿದೆ ಅಂತ ನಾವು ತಿಳ್ಕೊಳ್ಬೋದು. ನೋಡಿ, ಇನ್ನು ಅರಿಶಿನ, ಅಮೆಚೂರ್ ಪೌಡ್ರು, ಉಪ್ಪು ಬಿಟ್ಟು ಎಲ್ಲ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಬೆಚ್ಚಗೆ ಬಿಸಿ ಆಗೋ ಹಾಗೆ ಹುರ್ಕೊಳ್ಳೋಣ. ಇದೆಯಲ್ಲ ಈ ಚಾಟ್ ಮಸಾಲ ಪೌಡ್ರು, ನೀವು ಇಡ್ಲಿ ದೋಸೆ ಮೇಲೆಲ್ಲ ಉದುರಿಸ್ಕೊಂಡು ತಿನ್ಬೋದು, ಚಪಾತಿ ಮೇಲೆ ಒಂದು ಸ್ವಲ್ಪ ತುಪ್ಪ ಹಚ್ಬಿಟ್ಟು ಇದನ್ನು ಹಾಕ್ಕೊಳ್ಬೋದು. ಮತ್ತು ಇನ್ನೇನಾದ್ರೂ ಚಾಟ್ಸ್ ಎಲ್ಲ ಮಾಡ್ತಿರ್ತೀರಲ್ಲ ಅವಾಗೆಲ್ಲ ಇದು ತುಂಬ ಉಪಯೋಗ. ಮತ್ತು ಇದು ಡ್ರೈಯಾಗಿ ಮಾಡೋದ್ರಿಂದ ಎಷ್ಟು ದಿನ ಆದರೂ ಕೆಡಲ್ಲ. ಇದನ್ನು ನೀವು ಮಾಡಿಬಿಟ್ಟು ಮಿಕ್ಸರಲ್ಲಿ ಹಾಕಿ ಪೌಡ್ರ್ ಮಾಡಿ ಒಂದು ಬಾಟ್ಲಲ್ಲಿ ಹಾಕಿಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಹೊರಗಡೆ ಮಾಡಿದಾಗ ಇದಕ್ಕೆ ಸೋಂಪು ಹಾಕ್ತಾರೆ, ನಾನು ಅದೇನೋ ನಮ್ಮ ಮನೇಲಿ ಅವ್ರಿಗೆ ಸರಿ ಬೀಳಲ್ಲ ಅನ್ನೋದಕ್ಕೆ ನಾನು ಹಾಕಿಲ್ಲ ಅಷ್ಟೇ. ನೀವು ಬೇಕಾದರೆ ಹಾಕ್ಕೋಬೋದು. ನೋಡಿ, ಇದನ್ನು ಡ್ರೈಯಾಗಿ ಚೆನ್ನಾಗಿ ಹುರಿದ್ಬಿಟ್ಟು ನಾನು ಪೌಡ್ರ್ ಮಾಡ್ಕೊಳ್ತೀನಿ. ನೋಡಿ, ಇದೆ ಈ ಥರ ಇದನ್ನು ಚೆನ್ನಾಗೆಲ್ಲನೂ ಹುರಿದಿಟ್ಕೊಂಡಿದ್ದೀನಿ, ಡ್ರೈಯಾಗೇನೆ ಏನೂ ಹಾಕಿಲ್ಲ ಅದಕ್ಕೆ. ಈಗ ನಾನು ಮಿಕ್ಸರ್ಗೆ ಅರಿಶಿನ, ಅಮೆಚೂರ್ ಪೌಡ್ರು ಮತ್ತು ಉಪ್ಪು ಇಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಇದು ಎಲ್ಲ ಒಣಗುತ್ತಲ್ಲ, ಒಣಗಿದ ಮೇಲೆ ಇದನ್ನು ಎಲ್ಲ ಹಾಕ್ಕೊಂಡು ಪೌಡ್ರ್ ಮಾಡ್ತೀನಿ. ಮತ್ತು ಮಿಕ್ಸರಲ್ಲಿ ಹಾಕಿ ಇದನ್ನು ನೀಟಾಗಿ ನುಣ್ಣಗೆ ಪೌಡ್ರ್ ಮಾಡ್ಕೊಂಡಿದ್ದೀನಲ್ವ, ಇದನ್ನು ನೀವು ಒಂದು ಬಾಟ್ಲಿಗೆ ಹಾಕಿಟ್ಕೊಂಡ್ರೆ ಎಷ್ಟು ದಿನ ಆದರೂ ಕೆಡಲ್ಲ. ಎಷ್ಟು ಗಮ್ಮಂತ ಸ್ಮೆಲ್ ಬರ್ತಾಯಿದೆ ಗೊತ್ತಾ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಆಗಾಗ ಇದನ್ನು ಎಷ್ಟು ಬೇಕೋ ಅಷ್ಟೇ, ಇವತ್ತು ನಿಮಗೆ ತೋರಿಸಿದ್ನಲ್ವ ಆ ಪ್ರಪೋರ್ಷನಲ್ಲಿ ಮಾಡಿಟ್ಕೊಳ್ತೀನಿ. ಇದನ್ನು ನೀವು ಇದಕ್ಕೆ ಅಂತ ಅಲ್ಲ, ಪಲ್ಯಗಳಿಗೆ ಯಾವುದಕ್ಕೆ ಬೇಕಾದ್ರೂ ನೀವು ಬಳಸ್ಬೋದು. ಮತ್ತು ಕಷಾಯದ ಥರ ಕೂಡ ಬಿಸಿನೀರಲ್ಲಿ ಮರಳಿಸ್ಬಿಟ್ಟು ಒಂದು ಅರ್ಧ ಗ್ಲಾಸ್ ಕುಡಿದ್ರೆ ಒಳ್ಳೆ ಅಪೆಟೈಸರು ಮತ್ತು ಹೆಲ್ತ್ ಕೂಡ. ಇವಾಗೆಲ್ಲ ಯಂಗ್ಸ್ಟರ್ಸು ಸಣ್ಣ ಆಗಬೇಕು ಅಂತಾರಲ್ವ, ಇದನ್ನು ದಿನಾನು ಕುಡಿದು ನೋಡಿ ನೀವು, ಎಷ್ಟು ಒಳ್ಳೆಯದು ಅನ್ನೋದು ನಿಮಗೆ ಗೊತ್ತಾಗತ್ತೆ. ಆ ಥರ ಕುಡಿಯೋವಾಗ ನೀವು ಬೇಕಾದರೆ ಒಣಮೆಣಸಿನ್ಕಾಯಿನ ಸ್ಕಿಪ್ ಮಾಡಿಬಿಡಿ, ಏಕೆಂದರೆ ಮೆಣಸು ಎಲ್ಲ ಹಾಕಿದ್ದೀರಲ್ವ, ಅದರಿಂದ ಒಣಮೆಣಸಿನ್ಕಾಯಿ ಹಾಕಬೇಕಾದಿಲ್ಲ. ಇವಾಗ ನಾನು ಮಾಡಿರೋ ಇದನ್ನು ನೀವು ಸಾರು, ಬಾತುಗಳು ಯಾವುದಕ್ಕೆ ಬೇಕಾದರೂ ಹಾಕ್ಬೋದು. ನನ್ನ ಫ್ರೆಂಡ್ಸ್ ಅಂತೂ ಎಲ್ಲರೂ ಕೇಳ್ತಾಯಿದ್ರು, ನೀವು ಮಾಡೋ ಚಾಟ್ ಮಸಾಲ ತುಂಬ ಚೆನ್ನಾಗಿರುತ್ತೆ, ಅದು ಏನು ಹಾಕ್ತೀರಾ ಅಂತ ಎಲ್ಲನೂ. ಅದಕ್ಕೆ ನೋಡಿ, ಸಿಂಪಲ್ಲಾಗಿ ಇವಾಗ ನಿಮಗೆ ತೋರಿಸಿದ್ದೀನಿ. ನೋಡಿದ್ರೆ ಈ ಚಾಟ್ ಮಸಾಲ ಪೌಡ್ರನ್ನ ನೀವು ಖಂಡಿತ ರೆಡಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇದೇ ವಿಡಿಯೋನ ನಾನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ, ಅಲ್ಲೂ ನೋಡ್ಬೋದು, ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ನೋಡಿದ್ರಾ, ನಿಮ್ಗೆ ಇದನ್ನು ಸಿಂಪಲ್ ಮೆಥಡಲ್ಲಿ ತೋರಿಸಿರೋದನ್ನು ನೀವು ಫಾಲೋ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ನಮಸ್ಕಾರ.